ದ್ರವ ರೂಪದ ಅಲೋಹ ಬ್ರೋಮಿನ್. ಸೂರ್ಯನಲ್ಲಿ ದ್ರವ್ಯದ ಸಂಯೋಜನೆಯನ್ನು ನೋಡಲು ರೋಹಿತ ವಿಶ್ಲೇಷಣೆ. ಸೂರ್ಯನ ಶಕ್ತಿಯ ಆಕಾರ ಕುರಿತು ವಿವರಣೆ. ಹ್ಯಾನ್ ಬೆದ್ ವಿಜ್ಞಾನಿ. ಸೂರ್ಯನ ಕುರಿತು ಅಧ್ಯಯನ ಮಾಡಲು ನೆರವಾಗುವ ತಂತ್ರಜ್ಞಾನ ರೋಹಿತ ವಿಶ್ಲೇಷಣೆ. ಫಾಜಿಲ್ ಇಂಜಿನ್ ತಯಾರಿಕೆ. ಭೂಮಿಯ ಚಿಪ್ಪಿನೊಳಗೆ ಸೂರ್ಯನಿಂದ ಬರುವ ಅವಕೆಂಪು ವಿಕಿರಣ 1/3. ಸೌರಶಕ್ತಿಯಿಂದ ವಿದ್ಯುತ್ ಪರಿವರ್ತನೆ. ಸೌರಕೋಶದಲ್ಲಿ ಉಪಯೋಗ ಸಿಲಿಕಾನ್ ಬಳಸ್ತಾರ. ಸದ್ಯದ ಪರಿಸ್ಥಿತಿಯಲ್ಲಿ ಶಕ್ತಿ ಬೇಡಿಕೆ ಅದರ ಪೂರೈಕೆಗಿಂತ ಹೆಚ್ಚಾಗಿದೆ. ಶಕ್ತಿ ಮಟ್ಟದ ಪರಿಸ್ಥಿತಿ ನಿವಾರಿಸಲು ನಾವು ಪ್ರತಿದ್ವೀಪಗಳನ್ನು ಬಳಕೆ. ಗುರುತ್ವ ಬಲ ಅವುಗಳ ರಾಶಿಯಿಂದ ಉಂಟಾಗುತ್ತದೆ. ಗುರುತ್ವ ಬಲ ಅಸ್ತಿತ್ವದಲ್ಲಿ ಇರುವುದು ಎರಡು ಕಾಯಗಳ ನಡುವೆ. ಗುರುತ್ವ ಬಲ ವಿಲೋಮಾನುಪಾತದಲ್ಲಿರುತ್ತದೆ. ಕೆಪ್ಲರ್ 3ನೇ ನಿಯಮ ಲೆಕ್ಕ ಹಾಕುವುದು. ಗುರುತ್ವ ಭ್ರಮಣೆ ಅವಧಿ. ಭೂ ಮಧ್ಯದಿಂದ ಉತ್ತರದ ಕಡೆ ಹೋದರೆ ತೂಕ ಹೆಚ್ಚಾಗುವುದು. ಭೂ ಮಧ್ಯದಿಂದ ಉತ್ತರ ಕಡೆ ಧ್ರುವದ ಕಡೆ ಹೋದರೆ ತೂಕ ಹೆಚ್ಚಾಗುವುದು. ಗುರುತ್ವ ನಿಯಮ ಸಾರ್ವತ್ರಿಕವಾದುದು ಏಕೆಂದರೆ ಅದು ವಿಶ್ವದ ಯಾವುದೇ ಭಾಗದಲ್ಲಿ ಯಾವುದೇ ಎರಡು ಕಾಯಗಳಿಗೆ ಅನ್ವಯಿಸುತ್ತದೆ. ಗುರುತ್ವ SI ಮಾನ Nm2 ಚಂದ್ರನಿಗೆ ಕೇಂದ್ರಾಭಿಮುಖ ಬಲ. ಗುರುತ್ವ ಬಲ. ವಿಶ್ವದ ಪ್ರತಿಯೊಂದು ಕಣವು ಇತರ ಕಣವನ್ನು ಆಕರ್ಷಿಸುತ್ತದೆ. ಕಣಗಳ ನಡುವೆ ದೂರವಿದ್ದಷ್ಟು ಆಕರ್ಷಣ ಬಲ ಕಡಿಮೆ. ಸಾರ್ವತ್ರಿಕ ಗುರುತ್ವ ಸಿದ್ಧಾಂತ ಮೌಲ್ಯ ವಿಶ್ವದಾದ್ಯಂತ ಸ್ಥಿರವಾಗಿರುತ್ತದೆ. ಭೂಮಿಯ ಮೇಲೆ ಗುರುತ್ವ ವೇಗೋತ್ಕರ್ಷಣ ಮೌಲ್ಯ ಎತ್ತರಕ್ಕೆ ಹೋದಂತೆ ಕಡಿಮೆ ಆಗುತ್ತದೆ. ಭೂಮಿಯ ಮೇಲೆ ಒಂದು ಕಾಯ ತೂಕ ಗುರುತ್ವ ಬಲ. ಭೂಮಿಯ ಮೇಲೆ ಒಂದು ಕಾಯದ ತೂಕ ಗುರುತ್ವ ಬಲಕ್ಕೆ ಸಮನಾಗಿರುತ್ತದೆ. ಗುರುತ್ವ ಬಲ ಸಮೀಕರಣ F = gm/re2. ಗ್ರಹಗಳ ಚಲನಾ ನಿಯಮ ಕಂಡುಹಿಡಿದವನು ಕೆಪ್ಲರ್. ಭೂಮಿಯ ಗುರುತ್ವ ವೇಗೋತ್ಕರ್ಷಣೆ ಬೆಲೆ ಧ್ರುವದ ಬಳಿ ಹೆಚ್ಚು. ಭೂಮಿಯ ಗುರುತ್ವ ವೇಗೋತ್ಕರ್ಷಣದ ಬೆಲೆ ಧ್ರುವ ಬಳಿ ಹೆಚ್ಚು. ಗುರುತ್ವ ಬಲ ಸೂತ್ರ Gm m/r². ಭೂಮಿಗಿಂತ ಗುರುತ್ವ ಮೌಲ್ಯ ಚಂದ್ರನ ಮೇಲೆ ಕಡಿಮೆ. ಚಂದ್ರನ ಮೇಲೆ ಗುರುತ್ವ ಬಲ ಕಡಿಮೆ ಅದ. ಗ್ರಹಗಳ ಪರಿಭ್ರಮಣೆ ಅವಧಿಯ ವರ್ಗವು ಅದು ಸೂರ್ಯನಿಂದ ಇರುವ ಸರಾಸರಿ ದೂರದ ಘನಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. ಕೆಪ್ಲರ್ 3ನೇ ನಿಯಮ ಪ್ರಕಾರ ಸೂರ್ಯನ ಸುತ್ತ ಗ್ರಹಗಳ ಕಕ್ಷೆ ಎಲಿಪ್ಟಿಕ್ ದೀರ್ಘ ವೃತ್ತಾಕಾರದ ಕಕ್ಷೆಗಳಲ್ಲಿ ತಿರುಗುತ್ತವೆ. ಸಾರ್ವತ್ರಿಕ ಗುರುತ್ವ ಸಂಕೇತ ಇದು ಸ್ಮಾಲ್ g ಮಾಡಲ್ಲ, ಕ್ಯಾಪಿಟಲ್ G ಗುರುತಿಸ್ತಾರ. ಗರ್ಭಧಾರಣೆ ಪ್ರಾಣಾಳದಲ್ಲಿ ಭ್ರೂಣವು ಬೆಳವಣಿಗೆ. ಗರ್ಭಕೋಶದಲ್ಲಿ ಪ್ರಾಣಾಳ ಶಿಶು ಪದ ಸೂಚಿಸುತ್ತದೆ. ಆರಿಜಿನ್ ಆಫ್ ಸ್ಪೀಸೀಸ್ ಗ್ರಂಥ ಚಾರ್ಲ್ಸ್ ಡಾರ್ವಿನ್. ಕಸಿಯ ನಂತರ ಸಸ್ಯ ಬೆಳವಣಿಗೆ ಚೆನ್ನಾಗಿ ಆಗಲ್ಲ. ಕಸಿ ಮಾಡುವಾಗ ಬೇರೆ ಕಡಿಯುವುದರಿಂದ. ಕಸಿ ಎಂದರೆ ಒಂದು ಮರದಲ್ಲಿ
ಬದನೆ ಮತ್ತು ಟೊಮ್ಯಾಟೊ ಬೆಳೆಸುವುದು. ಕೃತಕ ಗರ್ಭಧಾರಣೆಗಾಗಿ ವೀರ್ಯಾಣುವನ್ನು ದ್ರವ ಸಾರಜನಕದಲ್ಲಿ ಸಂಗ್ರಹಣೆ. ಕೃತಕ ಗರ್ಭಧಾರಣೆಗೆ ವೀರ್ಯಾಣುವನ್ನು ದ್ರವ ಸಾರಜನಕದಲ್ಲಿ ಸಂಗ್ರಹಣೆ ಮಾಡ್ತಾರೆ. ಪ್ರಣಾಳ ಶಿಶುವಿನಲ್ಲಿ ವಿಷಯದಲ್ಲಿ ತಾಯಿ ತಂದೆಯ ಹೊರಗಡೆ ನಿಷೇಧ ನಡೆಸಲಾಗುತ್ತದೆ. ಬೀಜರಹಿತ ಟೊಮ್ಯಾಟೊ ಹಣ್ಣು ಬೆಳೆಯುವ ಹೂಗಳ ಮೇಲೆ